ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಪ್ರೇಮ ಮದೇಶ್ ಯೂಟ್ಯೂಬ್ ಚಾನಲ್. ನೀವು ಪಾರ್ಟ್ 1 ವೀಡಿಯೋ ನೋಡ್ಕೊಂಡು ಬಂದಿದ್ದೀರಾ ಅಂತ ಅನ್ಸುತ್ತೆ. ಪಾರ್ಟ್ 1 ವೀಡಿಯೋ ನೋಡಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅದು ನೋಡ್ಕೊಂಡು ಆಮೇಲೆ ಈ ವಿಡಿಯೋನ ನೋಡಿ. ಇದು ಹಂಪಿದು 2ನೇ ದಿನ ನಮ್ಮದು. ಮಾರ್ನಿಂಗು 7:30ಗೆಲ್ಲ ಚೆಕ್ಔಟ್ ಆದ್ವಿ. ಸೌತ್ ಹಂಪಿ ನೋಡಾಗಿತ್ತು. ಇವತ್ತು ನಾವು ನಾರ್ತ್ ಹಂಪಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಎಲ್ಲಿ ಮಿಟ್ಟಿಸ್ತೆ ನೋಡ್ತಾವನೆ ನಮ್ಮ ಮೇಗುನ ಮದ್ವೆ ಆಗಿದೆ ಅಂತಾನು ಗೊತ್ತಿಲ್ಲ ಅವ್ರಿಗೆ. ಮದ್ವೆ ಆಗಿರೋದು ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ಮದ್ವೆ ಆಗಿರೋರು ತಾಲಿ ಹಾಕೊಂಡು ಬನ್ನಿ. ಸೇಫ್. ತಾಲಿ ಹಾಕಿರ್ತೀವಿ, ಕಾಣಿಸ್ಬೇಕಲ್ಲ ಅವ್ರು. ಇನ್ನು ನಾವು ಚೆಕ್ಔಟ್ ಆಗಿ ಹೊರಟಿದ್ದೆ ಫಸ್ಟು ನಾರ್ತ್ ಹಂಪಿ ನೋಡೋಕ್ಕೆ ಅಂತ ಹೋಗ್ತಾ ಇದ್ವಿ. ಅದೇ ದಾರಿ ಮಧ್ಯೆ ನಮಗೆ ಆಟೋ ಅಂಕಲು ಇದೆಲ್ಲ ಪ್ಲೇಸಸ್ ತುಂಬ ಚೆನ್ನಾಗಿದೆ, ಫೋಟೋಶೂಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಅಂತ ಹೇಳಿ ಪ್ಲೇಸ್ನ ಇಳಿಸಿದ್ರು. ತುಂಬ ಚೆನ್ನಾಗಿತ್ತು ಆ ಪ್ಲೇಸು. ಇನ್ನು ಆ ಪ್ಲೇಸಲ್ಲಿ ಸ್ವಲ್ಪ ಒಂದಷ್ಟು ಫೋಟೋಶೂಟ್ನ ಮುಗಿಸ್ಕೊಂಡು ನಾವು ಬಂದಿದ್ದೆ ಮೊದಲನೇ ಟೆಂಪಲ್ಗೆ, ವಿಜಯ ವಿಠಲ ಟೆಂಪಲ್ಗೆ ಬಂದ್ವಿ. ಇಲ್ಲಿ ನಿಮಗೆ ವಾಕೆಬಲ್ ಕೂಡ ಇದೆ, ಅಥವಾ ನಿಮಗೆ ಈ ಥರ ಕಾರ್ ಫೆಸಿಲಿಟೀಸ್ ಕೂಡ ಇದೆ. ಅಂದರೆ ನಿಮಗೆ 500 ಮೀಟರ್ ಇದೆ. ಅಷ್ಟು ದೂರ ನಮಗೆ ನಡೆಯೋಕ್ಕಾಗಲ್ಲ ಅಂತ ಅಂದರೆ ಈ ಥರ ವ್ಯಾನ್ಗಳಿರುತ್ತೆ. ಒಬ್ಬರಿಗೆ ಒಂದು ಸೈಡ್ಗೆ 10 ರೂಪಾಯಿನ ತೊಗೊತಾರೆ. ಇಲ್ಲಿ ಬಂದುಬಿಟ್ಟು ಈ ದೇವಸ್ಥಾನ ನೋಡೋಕ್ಕೆ ಒಳಗಡೆಗೆ ನಮಗೆ ಫ್ರೀ ಎಂಟ್ರಿ ಇಲ್ಲ. ಇಲ್ಲಿ ನಾವು ಕಂಪಲ್ಸರಿ ಟಿಕೆಟ್ನ ತೊಗೊಳ್ಳೇಬೇಕಾಗತ್ತೆ. ಇದು ವಿಠ್ಠಲ ದೇವಾಲಯ ನಾವು ಬಂದಿರೋದು ದೇವಸ್ಥಾನಕ್ಕೆ. ಅಂದರೆ ಇಲ್ಲಿ ಯಾವುದೇ ರೀತಿಯ ಪೂಜೆ ಆಗಲಿ ವಿಗ್ರಹಗಳಾಗಲಿ ದೇವ್ರದ್ದು ಯಾವುದೂ ಇಲ್ಲ. ನಿಮಗೆ ಇವನ್ ಗೈಡ್ ಕೊಡೋದಕ್ಕೆ ಅಲ್ಲಿ ಗೈಡ್ಗಳು ಕೂಡ ಇರ್ತಾರೆ. ಅವ್ರಿಗೆ ಇಷ್ಟಂತ ಅಮೌಂಟ್ ಕೊಟ್ಬಿಟ್ಟು ನಾವು ಕರ್ಕೊಂಡು ಬಂದರೆ ಜೊತೆಯಲ್ಲೇ ಅವರು ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನು ಒಬ್ಬರಿಗೆ ನಾವು ತೊಗೊಂಡಿದ್ದು ಟಿಕೆಟ್ ಬಂದು ಒಬ್ಬರಿಗೆ 40 ರುಪೀಸು. ನಾವು 6 ಮೆಂಬರ್ಸ್ ಇದ್ರಿ, 240 ರುಪೀಸ್ ಆಯಿತು. ಬಟ್ ನಾವಿಲ್ಲಿ ಒಳಗಡೆಗೆ ಬಂದಾಗ ನಾವಲ್ಲಿ ಮ್ಯೂಸಿಕ್ ಕೇಳಬೇಕಂತ ತುಂಬ ಆಸೆ ಪಟ್ಕೊಂಡು ಬಂದ್ವಿ. ಬಟ್ ಅಲ್ಲಿ ನೋಡಿದರೆ ನೋಟಿಸ್ ಬೋರ್ಡ್ ಹಾಕಿಬಿಟ್ಟಿದ್ರು ಅಲ್ಲಿ. ಅಂದರೆ ಒಳಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಅದು ನಮಗೆ ಎಂಟ್ರಿ ಬಿಡಲಿಲ್ಲ. ಆ ಮ್ಯೂಸಿಕ್ನ ನಮಗೆ ಲೈವಲ್ಲಿ ಕೇಳೋಕ್ಕೂ ಕೂಡ ಆಗಲಿಲ್ಲ. ಆಮೇಲೆ ನಿಮಗೆ ಇಲ್ಲಿ ಏನು ಟಿಕೆಟ್ ತೊಗೋತೀರ ಇದೇ ಟಿಕೆಟ್ನ ನೀವು ಜೋಪಾನವಾಗಿ ಇಟ್ಕೊಳ್ಳಿ, ಯಾಕಂದರೆ ನಮಗೆ ಇದು ಮಿಸ್ ಆಗಿತ್ತು. ಅಂದರೆ ಇದೇ ಟಿಕೆಟ್ನ ನಾವು ಬೇರೆ ಕಡೆ ಇನ್ನೂ 2 ಟೆಂಪಲ್ಸ್ ಇದೆ ಅಲ್ವಾ, ಅಲ್ಲೆಲ್ಲ ಹೋಗಿ ಇದೇ ಟಿಕೆಟ್ನ ತೋರಿಸಿದ್ರೆ ಒಳಗಡೆ ಬಿಡ್ತಾರೆ. ಇಲ್ಲ ಅಂದರೆ ಮತ್ತೆ ನೀವು ಟಿಕೆಟ್ನ ತೊಗೋಬೇಕಾಗುತ್ತೆ 40 ರುಪೀಸ್ನ ಕೊಟ್ಬಿಟ್ಟು. ಇನ್ನು ನೋಡಿ, ಇಲ್ಲಿ ಒಳಗಡೆ ಬಂದಿದ್ದೀವಲ್ವ, ಇಲ್ಲಿ ಒಳಗಡೆ ಬಂದಾಗ ಇಷ್ಟು ಚೆನ್ನಾಗಿ ಅವರು ಕೆತ್ತನೆಗಳನ್ನ ಮಾಡಿದ್ದಾರೆ. ಮತ್ತು ಆ ಸೂರ್ಯನ ಬೆಳಕುಗಳು ಒಳಗಡೆ ಹೆಂಗೆ ಬೀಳಬೇಕು ಅಂತ ಅಂದರೆ ಈಗ ನೋಡ್ತಿದ್ದೀರಾ, ಈಗ ನೋಡಿ ಇವಾಗ ನೋಡ್ತಾ ಇರೋದು ನಾವು ನಿಂತ್ಕೊಂಡಾಗ ಅದು ರಿಫ್ಲೆಕ್ಷನ್, ಅಂದರೆ ನಮ್ಮದು ವೈಟ್ ಟಿ ಶರ್ಟ್ ಫ್ರೆಂಡ್ ಹಾಕಿದ್ರಲ್ವ ಅದರಿಂದ ಅದು ರಿಫ್ಲೆಕ್ಷನ್ ಬಿದ್ದು ಅದು ತುಂಬ ಪಳಪಳ ಅಂತ ಹೊಳಿತಾ ಇತ್ತು. ಜಸ್ಟ್ ಅದು ಬ್ಯಾಕ್ ಬಂದ ತಕ್ಷಣ ಮತ್ತೆ ಕತ್ಲೆ ಆಗೋಯ್ತು ಅದು. ಅದನ್ನು ಅಬ್ಸರ್ವ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಇನ್ನು ಇಲ್ಲಿನ ವಿಜಯ ವಿಠಲ ಟೆಂಪಲ್ನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ನಾವು ಬಂದಿದ್ದೆ ಕ್ವೀನ್ ಬಾತ್, ಅಂದರೆ ರಾಣಿಯರ ಸ್ನಾನ ಗೃಹಕ್ಕೆ ಬಂದ್ವಿ. ಇನ್ನೊಂದು ಸರಿ ಹೇಳಿ ಅಂಕಲ್, ಅದು ಕಣ್ಣಿದ್ರೆ ಹಾಂ. ಇನ್ನು ನಿಮಗೆ ಕ್ವೀನ್ ಬಾತ್ ಅಂದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ, ಅಂದರೆ ರಾಣಿಯರು ಇಲ್ಲಿ ಬಂದು ಸ್ನಾನ ಮಾಡಿ ಕಾಲ ಕಳೀತಿದ್ದಂಥ ಜಾಗ. ನಾವು ನೆಕ್ಸ್ಟ್ ಬಂದಿದ್ದೆ ಪ್ಲೇಸ್ಗೆ ಏಕಾಶಿಲಾ ಬಾಗಿಲು ಅಂತ. ಇದು ಬಂದು ನೋಡಿ ಫುಲ್ ಅಲ್ಲಿ ಏನು ನೀವು ಬಾಗಿಲನ್ನು ನೋಡ್ತಿದ್ದೀರಾ ಅದು ಫುಲ್ ಕಲ್ಲಲ್ಲೇ ಕೆತ್ತಿರೋಂಥದ್ದು. ಇನ್ನು ಅದನ್ನು ನೋಡ್ಕೊಂಡು ಅದ್ರ ಮುಂದೆನೇ ಬಂದರೆ ನಿಮಗೆ ರಾಜಾಂಗಣ ಅಂತ ಸಿಗುತ್ತೆ. ವಿಜಯನಗರದ ಅರಸರು ಮುಖ್ಯ ಕೇಂದ್ರವಾಗಿ ಇಟ್ಕೊಂಡಿದ್ರಂತೆ ಚಟುವಟಿಕೆಗಳಿಗೆ. ಹಾಗೂ ಈ ಆವರಣದಲ್ಲಿ 3 ದ್ವಾರಗಳಿರುವ ಎತ್ತರವಾದ ಗೋಡೆಗಳಿಂದ ಇದನ್ನು ರಕ್ಷಿಸಲಾಗಿದೆ. ಹಾಗೂ ಮಹಾನವಮಿ ದಿಬ್ಬವನ್ನು ತಲುಪೋದಕ್ಕೆ ಈಶಾನ್ಯದಲ್ಲಿ ಮೆಟ್ಟಿಲುಗಳನ್ನು ಇಲ್ಲಿ ರಚನೆ ಕೂಡ ಮಾಡಿದ್ದಾರೆ. ಇದೆಲ್ಲ ಏನು ಕೆತ್ತನೆಗಳನ್ನು ನೋಡ್ತಿದ್ದೀರಾ ವಿಜಯನಗರ ಸಾಮ್ರಾಜ್ಯದಲ್ಲಿ. ಸೊ ಅವ್ರು ಅವಾಗ ಕೆತ್ತಿರೋದು ಇವಾಗಲೂ ಕೂಡ ಅದು ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿದೆ. ಮತ್ತು ಇನ್ನು ಅಲ್ಲೇ ನಿಮಗೆ ಸ್ವಲ್ಪ ಮುಂದೆ ಬಂದರೆ ಅದೇ ಜಾಗದಲ್ಲೇ ರಹಸ್ಯ ಕೋಣೆ ಅಂತ ಇದೆ. ಈ ರಹಸ್ಯ ಕೋಣೆ ಏನಪ್ಪ ಅಂತ ಅಂದರೆ ಒಂದೇ ಜಾಗದಲ್ಲೇ ನಾವು ಒಳಗಡೆ ಹೋಗೋಕ್ಕೆ ಹೊರಗಡೆ ಬರೋಕ್ಕೆ ಒಂದೇ ಪ್ಲೇಸ್ ಇರೋದು. ಅಲ್ಲಿಂದನೇ ಹೋಗಬೇಕು, ಅಲ್ಲಿಂದನೇ ಬರಬೇಕು. ಈಗ ನಾವು ಹೋಗ್ತಾ ಇದ್ದೀವಿ ನೋಡಿ, ಈಗ ಇಳ್ಕೊಂಡು ಏನು ಹೋದ್ವಿ ಈ ಕಡೆಯಿಂದ ಹೋಗಿ ಮತ್ತೆ ಬಳಸ್ಕೊಂಡು ಆ ಕಡೆಯಿಂದ ಹೀಗೆ ಬಂದು ಮತ್ತೆ ಅದೇ ಜಾಗದಲ್ಲೇ ನಾವು ಹೊರಗಡೆ ಕೂಡ ಬರ್ತೀವಿ. ಇದನ್ನು ಆವಾಗ ಸೈನಿಕರುಗಳು ಏನಾದರೂ ಎಮರ್ಜೆನ್ಸಿ ಇದ್ದಾಗ ಈ ರಹಸ್ಯ ಕೋಣೆಗಳನ್ನು ಯೂಸ್ ಮಾಡ್ತಿದ್ರು ಅಂತ ಒಂದು ಇತಿಹಾಸ ಇದೆ. ಮತ್ತು ಈ ಪ್ಲೇಸ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಲೋಟಸ್ ಹೌಸ್ ಹತ್ರ. ನಾನು ಹೇಳಿದ್ದೆ ಅಲ್ವಾ ವಿಜಯ ವಿಠಲದಲ್ಲಿ ನೀವೇನು ಟಿಕೆಟ್ ತೊಗೊತೀರಾ ಅಂತ, ಆ ಟಿಕೆಟು ನಿಮಗೆ ಈ ಲೋಟಸ್ ಹೌಸಲ್ಲಿ ನಿಮಗೆ ಅಂದರೆ ಕಮಲದ ಮಹಲಲ್ಲಿ ನಿಮಗೆ ಇದು ಯೂಸ್ ಆಗುತ್ತೆ.
ನಮಗೆ ಗೊತ್ತಿಲ್ಲದೇ ಆ ಟಿಕೆಟ್ ಏನಿದೆ ಅದನ್ನು ನಾವು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಬಂದುಬಿಟ್ಟಿದ್ವಿ ಬ್ರೇಕ್ಫಾಸ್ಟ್ಗೆ ಹೋದಾಗ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ನಮಗೆ ಆ ಟಿಕೆಟು ಇಲ್ಲಿ ತೋರಿಸಿದ್ರೆ ಮಾತ್ರ ಬಿಡ್ತಾರೆ, ಇಲ್ಲ ಅಂದರೆ ನಾವಿಲ್ಲಿ ಟಿಕೆಟ್ ತೊಗೊಳ್ಳೇಬೇಕು ಅಂತ ಹೇಳಿ. ನಂದೇನಪ್ಪ ಅಂದರೆ ನಾನು ಸದ್ಯಕ್ಕೆ ವ್ಲಾಗಿಗೆ ಅಂತ ಹೇಳ್ಬಿಟ್ಟು ಆ ಟಿಕೆಟ್ದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೆ, ಅದನ್ನು ವಾಚ್‌ಮನ್‌ಗೆ ಗೈಸ್ ಇವಳು ಎಂತ ಹೆಲ್ಪ್ ಮಾಡಿದಾಳೆ ಅಂದ್ರೆ ನಾವು ಟಿಕೆಟ್ ನ ಎಸ್ಬಿಟ್ಟಿದೀವಿ ಸರಿನಾ. ಇವಳು ಬ್ಲಾಗ್ ಇಂದ ನಮಗೆ ಇವತ್ತು ಮತ್ತೆ ಎಂಟ್ರಿ ಫ್ರೀ ಮತ್ತೆ ಫ್ರೀಯಾಗಿ ಎಂಟ್ರಿ ಸಿಕ್ಕಿದೆ. ಥ್ಯಾಂಕ್ ಯು ಪ್ರೇಮ, ಥ್ಯಾಂಕ್ ಯು. ನೋಡಿ ಯೂಟ್ಯೂಬ್ ಮಾಡಬೇಡಿ ಅಂತ ಬೈತಾ ಇರ್ತೀವಿ, ಯಾವಾಗ ಏನೇನು ಹೆಲ್ಪ್ ಆಗುತ್ತೆ ಯಾರು ಗೊತ್ತಲ್ವಾ. 240 ರೂಪೀಸ್ ಉಳಿಸಿದಾಳೆ ಗೈಸ್. ಇವಾಗ ಅದೇ 240 ರೂಪೀಸ್ ಅಲ್ಲಿ ಒಳಗೆ ಐಸ್ ಕ್ರೀಮ್ ಕೊಡ್ಸ್ಬೇಡ, ಎಲ್ಲರೂ ಶೇರ್ ಮಾಡ್ಕೊಂಡು ಜ್ಯೂಸು ಓಕೆ. ಹಾಂ ಸೇ ಥ್ಯಾಂಕ್ ಯು ಅಂಕಲ್ಗೂ ಥ್ಯಾಂಕ್ ಯು. ಅಲ್ಲಿ ಸೆಕ್ಯೂರಿಟಿ ಅಂಕಲ್ ಇದ್ದಾರೆ ಅವ್ರಿಗೂ ಥ್ಯಾಂಕ್ ಯು. ಏನಕ್ಕೆ ಅಂದರೆ ಬಿಟ್ಟಿರಲ್ವಾ ಅದಕ್ಕೆ. ಹಾಂ ನಾವೇನಾದರೂ ಇಲ್ಲೂ ಮತ್ತೆ ಟಿಕೆಟ್ ತೊಗೋಬೇಕಲ್ಲ ಬೇಡ ಅಂತ ಹೇಳಿ ರಿಟರ್ನ್ ಹೊಟ್ಟೋಗ್ಬಿಟ್ಟಿದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತಿದ್ವಿ. ಎಲ್ಲ ಬರ್ತಿರೋದು ಎಲ್ಲ ವರ್ಕ್ ಮಾಡಿ ನಾವು ಬರೀ ಗರ್ಲ್ಸೇ ಹೋಗಿರೋದ್ರಿಂದ ಅಲ್ಲಿ ಬರೋರೆಲ್ಲ ಸ್ವಲ್ಪ ಆಂಟಿ ಅವರೆಲ್ಲ ಏಜ್ ಆಗಿರೋರೆಲ್ಲ ನಮ್ಮನ್ನು ಕೇಳ್ತಾ ಇದ್ರು, ಓಕೆ ಯಾರ್ಯಾರು ಬಂದಿದ್ದೀರಾ, ಎಷ್ಟು ಜನ ಬಂದಿದ್ದೀರಾ, ಹೇಗೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ನಮಗೆ ಹಿಂಗೆ ಬಸ್ಸಲ್ಲಿ ಬಂದಿರೋದು ಅಂತ ಹೇಳಿದ್ರೆ ಎಲ್ಲರಿಗೂ ಶಾಕು. ಅಷ್ಟು ದೂರದಿಂದ ಬಸ್ಸಲ್ಲಿ ಬಂದು ಹೆಂಗೆ ನೀವು ಮ್ಯಾನೇಜ್ ಮಾಡ್ಕೋತಿದ್ದೀರಾ, ಟ್ರಾವೆಲಿಂಗಿಗೆಲ್ಲ ಹೆಂಗೆ ಏನು ಸ್ಟೇ ಆಗಲಿಕ್ಕೆ ಅಂತ ಎಲ್ಲ ಕೇಳ್ತಾ ಇದ್ರು. ನಮ್ಮದು ಟ್ರಾವೆಲಿಂಗ್ದು ಹಿಸ್ಟ್ರಿನ ಕೇಳಿ ಅವ್ರಿಗೇ ಶಾಕ್ ಆಗಿ ಖುಷಿಯಾಗಿ ಅವರೇನೆ ಓಕೆ ಎಂಜಾಯ್ ಮಾಡಿ ಅಂತ ಹೇಳಿ ಹ್ಯಾಪಿ ಜರ್ನಿ ಅಂತ ಹೇಳಿ ಹೋದರು. ಸೊ ನಮಗಂತೂ ತುಂಬಾ ಖುಷಿ ಆಯಿತು. ನೆಕ್ಸ್ಟು ಈ ಪ್ಲೇಸ್ನ ನೋಡಿಕೊಂಡು ನಾವು ಹೋಗಿದ್ದೆ ರಂಗದೇವಲಿಕ್ಕೆ ಅಂತ ಹೇಳಿ ನಾವು ಬಂದ್ವಿ. ಅಲ್ಲೇನು ಆರಾಮಾಗಿ ತೋರಿಸಿದ್ದೀರಾ ಅದೆಲ್ಲ ಒಂದೇ ಪ್ಲೇಸಲ್ಲೇ, ಅಲ್ಲೇ ಪಕ್ಕದಲ್ಲಿರೋದು. ಅಷ್ಟು ಪ್ಲೇಸಸ್ನ ನಮ್ಮ ಕೈಲಿ ನೋಡೋಕ್ಕಾಗಲಿಲ್ಲ. ಸೊ ನಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅಲ್ಲಿಗೆ ಹೋದ್ವಿ ನಾವು. ಹಾಗೆ ಅಲ್ಲೇ ಒಂದು ಪಟ್ಟಣದ ಯಲ್ಲಮ್ಮ ದೇವಿ ಅಂತ ಒಂದು ದೇವಸ್ಥಾನ ಕೂಡ ಇತ್ತು. ಅಲ್ಲೆಲ್ಲೂ ಕೂಡ ನಮಗೆ ದೇವರ ದರ್ಶನ ಇಲ್ಲ, ಬರೀ ಜಸ್ಟ್ ಅದನ್ನು ಕಲ್ಲುಗಳು ಏನೇನು ಮಾಡಿದರೆ ನೋಡ್ಕೊಂಡು ಬರ್ತಿದ್ವಿ. ಇಲ್ಲಿ ಪೂಜೆ ಆಗ್ತಿರೋದ್ರಿಂದ ಏನೋ ಒಂಥರ ಖುಷಿ ಆಯಿತು. ಇಲ್ಲಿ ಹೋಗಿ ನಾವು ಕೂಡ ಕೈ ಮುಕ್ಕೊಂಡು ಇನ್ನೂ ಊಟದ ಟೈಮ್ ಆಗಿತ್ತು, ಸೊ ಅದಕ್ಕೋಸ್ಕರ ಲಂಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಇನ್ನು ಲಂಚ್ ಮಾಡ್ಕೊಂಡು ನಾವು ಬಂದಿದ್ದೆ ಇಲ್ಲಿ ಮ್ಯೂಸಿಯಮಿಗೆ ಬಂದಿದ್ವಿ. ಇಲ್ಲಿ ನಮಗೆ ಟಿಕೆಟು ಇಲ್ಲಿಗೆ ನಾನು ಹೇಳಿದ್ನಲ್ಲ ನಿಮಗೆ ವಿಜಯ್ ವಿಠಲ ಮತ್ತು ಲೋಟಸ್ ಹೌಸು ಮತ್ತು ಈ ಮ್ಯೂಸಿಯಂ ಏನಿದೆ ಈ ಮ್ಯೂಸಿಯಂಗೆ ನಿಮಗೆ ಟಿಕೆಟ್ ಕಂಪಲ್ಸರಿ, 3ಕ್ಕೂ ಒಂದೇ ಟಿಕೆಟು. ಪಾಪ ಗೊತ್ತಿಲ್ಲದವ್ರಿಗೆ 3 ಕಡೆನೂ ಸಪ್ರೇಟಾಗಿ ಒಬ್ಬರಿಗೆ 40 ರೂಪೀಸ್ನ ಪೇ ಮಾಡ್ಕೊಂಡು ಬರ್ತಾಯಿದ್ರು. ಇಲ್ಲಿ ನಾವು ಆ ವಿಡಿಯೋ ತೋರಿಸಿದ್ಕೆ ನಮ್ಮನ್ನು ಬಿಡಲೇ ಇಲ್ಲ ಹಾಗೆಲ್ಲ ಬಿಡೋಕ್ಕಾಗಲ್ಲ, ನೀವು ವಿಡಿಯೋ ತೋರಿದ ತಕ್ಷಣ ನೀವು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಏನಿದ್ದಾರೆ ಅವ್ರು ನಮಗೆ ಬಿಡಲೇ ಇಲ್ಲ ಅಂತ ನಿಜವಾಗ್ಲೂ ಬೇಜಾರಾಯಿತು. ಸರಿ ಬೇಡ ಬನ್ನಿ ಬೇರೆ ಕಡೆ ಹೋಗೋಣ ಅಂತ ಹೇಳಿ ನಾವು ಬೇರೆ ಪ್ಲೇಸಸ್ಗೆ ಬಂದ್ವಿ. ಅದೆಲ್ಲ ಜಗಳ ಮಾಡಿಕೊಂಡು ನಾವು ಬಂದಿದ್ದೆ ನೆಕ್ಸ್ಟ್ ಪ್ಲೇಸು ಉಗ್ರ ನರಸಿಂಹ ದೇವಸ್ಥಾನಕ್ಕೆ. ಇಲ್ಲಿ ನೀವು ನೋಡ್ಬೋದು ಲಕ್ಷ್ಮೀ ದೇವಿ ಇಲ್ಲ. ಪ್ರತಿಯೊಂದು ನರಸಿಂಹ ದೇವಸ್ಥಾನದಲ್ಲಿ ಲಕ್ಷ್ಮಿ ಇದ್ದೇ ಇರ್ತಾಳೆ, ಬಟ್ ಈ ಒಂದು ಏನು ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ಲಕ್ಷ್ಮಿ ಇಲ್ಲ. ಇನ್ನು ಇದೇನಿದೆ ಆ ಉಗ್ರ ನರಸಿಂಹ ದೇವಸ್ಥಾನ ಅದ್ರ ಪಕ್ಕದಲ್ಲೇ ಬಡವಲಿಂಗ ಟೆಂಪಲ್ ಅಂತ ಇದೆ. ಈ ಲಿಂಗ ಬಂದು ನಿಮಗೆ ಇಡೀ ಭಾರತದಲ್ಲೇ ಅತಿ ಎತ್ತರವಾದ ಲಿಂಗದಲ್ಲಿ 2ನೇ ಸ್ಥಾನದಲ್ಲಿದೆ. ಇನ್ನು ನೆಕ್ಸ್ಟು ಅದನ್ನು ಮುಗಿಸ್ಕೊಂಡು ನಾವು ಬಂದಿದೆ ಕೃಷ್ಣನ ಟೆಂಪಲ್ಗೆ. ಇಲ್ಲೇನು ದೇವಸ್ಥಾನ ನೋಡ್ತಿದ್ದೀರಾ, ಒಳಗಡೆ ಹೋದರೆ ಕೃಷ್ಣಂದು ದೇವ್ರನ್ನ ಏನು ಕೂರಿಸಿದ್ರು ಆ ಜಾಗದಲ್ಲೆಲ್ಲ ಫುಲ್ ಖಾಲಿ ಇದೆ. ಅದನ್ನೆಲ್ಲ ನೋಡಿ ನನಗದು ತುಂಬ ಬೇಜಾರಾಯಿತು. ಅಂದರೆ ಇಷ್ಟು ದೂರ ಬಂದರೂ ಕೂಡ ನಮಗೆ ಅದು ವಿಗ್ರಹಗಳಿಲ್ಲ ಅಂತ ಅವಾಗ ಎಲ್ಲ ನಾಶ ಮಾಡಿ ವಿಗ್ರಹ ಸಮೇತ ಕೂಡ ತೊಗೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಇನ್ನು ಅಲ್ಲೆಲ್ಲ ಫೋಟೋ ಎಲ್ಲ ತೊಗೊಂಡು ಸ್ವಲ್ಪ ಕಾಲಲ್ಲೇ ನಡೆದು ಸುಸ್ತಾಗಿತ್ತು ಅಂತ ಹೇಳಿ ಕೂತಿದ್ದಾಗ ಈ ಹುಡುಗಿರನ್ನ ಏನು ನೋಡ್ತಾ ಇದ್ದಾರೆ, ಈ ಹುಡುಗಿರು ನನ್ನ ಹತ್ರ ಬಂದು ಸೆಲ್ಫಿ ತೊಗೋಬೇಕು ಅಂತ ಹೇಳಿ ಕೇಳ್ಕೊಂಡ್ರು. ಸೊ ನನಗೆ ಗೊತ್ತಾಗಲಿಲ್ಲ, ಮೇ ಬಿ ಅವ್ರು ಫೋಟೋ ತೆಗಿಬೇಕು ಅಂದ್ಬಿಟ್ಟು ನಿಂತ್ಕೊಂಡಾಗ ಆ ಹುಡುಗಿರು ತುಂಬ ನಾಚ್ಕೊತಿದ್ರು. ಇಲ್ಲ ಅಕ್ಕ ನಿಮ್ಮ ಜೊತೆ ನಾವು ತೆಗೆಸ್ಕೊಬೇಕು ಅಂತ ಹೇಳಿ. ಸೊ ನಾನು ಯಾಕೆ ಅಂತ ಕೇಳಿದ್ರೆ ನೀವು ತುಂಬ ಚೆನ್ನಾಗಿದ್ದೀರಾ ಮತ್ತು ನಮಗೆ ತುಂಬ ಇಷ್ಟ ಆದ್ರಿ, ಸೊ ಒಂದೇ ಒಂದು ಫೋಟೋ ತೊಗೋಬೇಕಾಗಿತ್ತು ನಿಮ್ಮ ಜೊತೆ ಅಂತ ಹೇಳಿ ತೊಗೊಂಡ್ರು. ಸೊ ನನಗಂತೂ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಮ್ಮನ್ನು ಇಷ್ಟಪಡೋರು ಇದ್ದಾರಲ್ಲ ಅಂತ ಹೇಳಿ. ಇನ್ನು ಈ ಕೃಷ್ಣನ ಟೆಂಪಲ್ ಏನಿದೆ ಅದ್ರ ಆಪೋಸಿಟೇ ಇರುವಂಥದ್ದು ಇದು ಕೃಷ್ಣ ಬಜಾರು. ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರಬೇಕಂತ ಅನ್ಕೊತೀನಿ. ಇವಾಗ ಈಗ 10 ರೂಪಾಯಿ ಕೊಟ್ಟರೆ ಒಂದು ಚಿನ್ನ ಇರಲಿ, ಚಿನ್ನದೊಂದು ಪೀಸ್ ಬರಲ್ಲ, 10,000 ರೂಪಾಯಿ ಆಗ್ತದೆ ಗ್ರಾಮು. ಇನ್ನು ಕೃಷ್ಣ ಬಜಾರ್ ಏನಿದೆ ಅದ್ರ ಪಕ್ಕದಲ್ಲೇ ಇರುವಂತಹದ್ದು ಇದು ಪುಷ್ಕರಣಿ ಅಂತ ಹೇಳ್ಬಿಟ್ಟು ನೀವು ನೋಡಬಹುದು. ಅವಾಗೆಲ್ಲ ಚಿನ್ನನೆಲ್ಲ ರೋಡಲ್ಲಿ ಸೇರ್ಗಟ್ಟಲೆ ಮಾರೋರು, ಬಟ್ ಇವಾಗ ಚಿನ್ನದ ರೇಟನ್ನು ಕೇಳಿದ್ರೆ ಶಾಕ್ ಆಗುತ್ತೆ, ಅಷ್ಟು ಹೈ ಆಗಿದೆ ಈಗ ಗೋಲ್ಡ್ ರೇಟು. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ವಿರೂಪಾಕ್ಷ ದೇವಸ್ಥಾನಕ್ಕೆ. ನಾವು ಈ ಟೆಂಪಲ್ಗೆ ಬಂದಾಗ ಆಲ್ಮೋಸ್ಟ್ 5:30 ಏನೋ ಆಗಿತ್ತು, 5:15 ಆಗಿತ್ತು. ಸೊ ಬೆಳಗ್ಗೆಯಿಂದ ಇಷ್ಟು ಟೆಂಪಲ್ನ ನಾವು ಕವರ್ ಮಾಡ್ಕೊಂಡು ಬಂದ್ವಿ, ಬಟ್ ಇದು ಲಾಸ್ಟ್ ಟೆಂಪಲ್ನ ನಾವು ನೋಡ್ತಾ ಇರೋದು. ಬಟ್ ಇಲ್ಲಿ ಹಂಪಿಲಿ ಇದು ಲಾಸ್ಟ್ ಅಲ್ಲ, ಯಾಕಂದರೆ ತುಂಬ ಜಾಗಗಳಿದ್ದಾವೆ. ನಾವು ಏನು ನೋಡಿದ್ವಿ ಈ 2 ದಿನದಲ್ಲಿ, ಈ 2 ದಿನದಲ್ಲಿ ನೋಡಿರೋದು ಬರೀ ಅರ್ಧಕ್ಕರ್ಧ ಅಂತಲೇ ಹೇಳಬಹುದು, ಅಷ್ಟು ಪ್ಲೇಸಸ್ ಇದೆ. ಬಟ್ ನಮಗೆ ಈ 2 ಡೇಸಲ್ಲಿ ಎಷ್ಟು ನೋಡೋಕ್ಕಾಯಿತು ಆ ಪ್ಲೇಸಸ್ನ, ಅಷ್ಟು ಪ್ಲೇಸಸ್ನ ನೋಡಿದ್ವಿ. ಸೊ ನೀವು ಸೌತಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ನ ನೋಡಿದ್ವಿ, ಅಲ್ಲಿ ಯಾವ ಪ್ಲೇಸಸ್ ಕೂಡ ಇರಲಿಲ್ಲ. ಇನ್ನು ಈ ನಾರ್ತಿಗೆ ಏನು ಬರ್ತೀವಿ, ಈ ನಾರ್ತಲ್ಲಿ ಮಾತ್ರ ತುಂಬ ಪ್ಲೇಸಸ್ ಇದೆ. ಸೊ ನಮಗೆ ಆಲ್ರೆಡಿ ನಮಗೆ ಬಸ್ 8 o'clock ಇರೋದ್ರಿಂದ ಆ 8 o'clockಲ್ಲಿ ಒಳಗಡೆ ನಾವು ಎಷ್ಟು ಪ್ಲೇಸಸ್ನ ನೋಡ್ಕೋಬೇಕಾಗಿತ್ತು ಅಷ್ಟು ಪ್ಲೇಸಸ್ನ ನೋಡ್ಕೊಂಡ್ವಿ. ಆ ಟೈಮಲ್ಲಿ ನಮಗೆ ನೋಡಿದ್ದು ಇದು ಲಾಸ್ಟ್ ವಿರೂಪಾಕ್ಷ ಟೆಂಪಲ್ಲು. ಸೊ ಈ ವಿರೂಪಾಕ್ಷ ಟೆಂಪಲ್ ನೀವು ನೋಡಿರ್ಬೇಕು, ಇವಾಗಂತೂ ಇನ್ಸ್ಟಾಗ್ರಾಮಲ್ಲೆಲ್ಲ ಅಷ್ಟು ವೈರಲ್ ಆಗಿತ್ತು. ಅಂದರೆ ಇದ್ರದ್ದು ಏನಿದೆ ಗೋಪುರ ಅದು ನಿಮಗೆ ಅದು ರಿಫ್ಲೆಕ್ಷನಲ್ಲಿ ನಿಮಗೆ ಉಲ್ಟಾ ಕಾಣಿಸುತ್ತೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಬನ್ನಿ.
ಈ ಆನೆ ಏನಿದೆ ಈ ದೇವಸ್ಥಾನದಲ್ಲಿ ಈ ಆನೆ ಇರೋದು. ಈ ಆನೆ ಹೆಸರು ಬಂದು ಲಕ್ಷ್ಮಿ ಅಂತ ಹೇಳಿಬಿಟ್ಟು. ಈ ವಿರೂಪಾಕ್ಷ ಟೆಂಪಲಲ್ಲಿ ನಿಮಗೆ ಅಂದರೆ ದೇವರ ವಿಗ್ರಹ ಕೂಡ ಇದೆ ಮತ್ತು ಪೂಜೆ ಕೂಡ ಡೈಲಿ ನಡೆಯುತ್ತೆ ಇಲ್ಲಿ. ನಮಗೆ ಅಂದರೆ ನೀವು ಒಳಗಡೆ ಮಾಮೂಲಿ ದೇವ್ರನ್ನ ನೋಡಿಕೊಂಡು ಆರತಿ ಎಲ್ಲ ತೊಗೊಳ್ಳೋದು ಅದಕ್ಕೆಲ್ಲ ಎಂಟ್ರಿ ಫ್ರೀ ಇರುತ್ತೆ. ದೇವ್ರದ್ದು ವಿಗ್ರಹ ಇದೆಯಲ್ಲ ಅದ್ರ ಒಳಗಡೆ ಹೋಗಬೇಕು ಅಂದರೆ ನಿಮಗೆ ಚಾರ್ಜಸ್ ಆಗುತ್ತೆ ಇಷ್ಟು ರುಪೀಸ್ ಅಂತ ಹೋಗಿ. ನನ್ನ ಫೋನಲ್ಲಿ ಕಾಣಿಸೋದಿಲ್ಲ, ಸೊ ಅದಕ್ಕಾಗಿ ನಿಮ್ಮ ಫೋನಿನಲ್ಲಿ ತೆಗೆಯುತ್ತೇನೆ. ಇದು ಕಿಂಡಿ ಕಾಣಿಸ್ತಿರೋದು. ಕಿಂಡಿನ ಅಲ್ಲಿ ಕಾಣಿಸ್ತಿರೋದು ಕಿಂಡಿ, ಇದು ಒರಿಜಿನಲ್ ಡಾರ್ಕ್ ಆಗಿ ಹೆಂಗೆ ಶೇಪ್ ಐತೆ ಹಂಗೆ ಇದಾಗ ಕಾಣಿಸುತ್ತೆ. ಅಲ್ಲಿ ಏನೇನು ಇದ್ರ ಥರ ಐತೆ ಅದೆಲ್ಲ. ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಅದು ಗೋಪುರದ್ದು ಅದು ನೆರಳು ಅದು ಬೆಳಕು ಬಿದ್ದು ಏನು ಕಾಣಿಸುತ್ತೆ ಆ ಖಾಲಿ ಗೋಡೆ ಇದು. ನಾವಲ್ಲಿ ಪೇಂಟ್ ಮಾಡಿದ್ದಾರೆ ಅಥವಾ ಏನಾದರೂ ಮಾಡಿದಾರಾ ಅಂತ ಎಲ್ಲ ಟಾರ್ಚ್ ಎಲ್ಲ ಬಿಟ್ಕೊಂಡು ನೋಡ್ತೀವಿ. ಬಟ್ ಅಲ್ಲಿ ಏನು ಪೇಂಟ್ ಕೂಡ ಮಾಡಿಲ್ಲ, ಏನು ಮಾಡಿಲ್ಲ, ಫುಲ್ ಖಾಲಿ ಗೋಡೆ. ಖಾಲಿ ಗೋಡೆಗೇ ನೋಡಿ ಈ ಥರ ಕಾಣಿಸ್ತಾ ಇದೆ ಆ ಕಿಂಡಿಲ್ಲ ನೋಡಿ. ನಾವು ಇದನ್ನು ಮಾರ್ನಿಂಗೇ ನೋಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಮಾರ್ನಿಂಗ್ ನಾವು ತುಂಬ ದೂರದಿಂದ ಇಲ್ಲಿ ಈ ದೇವಸ್ಥಾನಕ್ಕೋಸ್ಕರ ಬರಬೇಕಲ್ಲ ಅಂದ್ಬಿಟ್ಟು ಫಸ್ಟ್ ಆ ಪ್ಲೇಸಸ್ನೆಲ್ಲ ಕವರ್ ಮಾಡಿಕೊಂಡು ಆಮೇಲೆ ಈ ಲಾಸ್ಟ್ ಈ ಪ್ಲೇಸ್ಗೆ ಬಂದ್ವಿ. ಇದರಲ್ಲಿ ಈ ವಿರೂಪಾಕ್ಷ ದೇವಸ್ಥಾನ ಏನಿದೆ ಇದ್ರ ಒಳಗಡೆ ಟೆಂಪಲ್ ಒಳಗಡೆ 3-4 ದೇವ್ರುಗಳದ್ದು ವಿಗ್ರಹಗಳಿದೆ, ತುಂಬ ಇದ್ದಾವೆ. ನೀವು ಹೋದರೆ ಖಂಡಿತ ನಿಮಗೆ ಅಲ್ಲೆಲ್ಲ ಮಿಸ್ ಮಾಡ್ದೇ ನೋಡಿ ಈ ಪ್ಲೇಸಸ್ನೆಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲೆಲ್ಲ ದೇವ್ರ ಪೂಜೆಗಳೆಲ್ಲ ಆಗುತ್ತೆ ನಿಮಗೆ. ನೀವು ಏನು ಪೂಜೆ ಏನಾದರೂ ಮಾಡಿಸ್ಬೇಕು ಅಂದರೆ ಆರಾಮಾಗಿ ಮಾಡಿಸ್ಬೋದು. ಹಾಗೆಯೇ ನೀವು ಆ ದೇವಸ್ಥಾನದ ಹೊರಗಡೆ ಬರಬೇಕಾದ್ರೆ ಕಲ್ಯಾಣಿ ಏನಿದೆ ಕಲ್ಯಾಣಿ ಹತ್ರ ಕೂತ್ಕೊಂಡಾಗ ನಾವು ಇದನ್ನು ನೋಡಿದ್ವಿ. ಅಂದರೆ ಇವ್ರು ಯಾರು ಏನು ಅಂತ ನನಗೆ ಗೊತ್ತಿಲ್ಲ, ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನನಗೆ. ಇವರು ಅಲ್ಲಿ ಇರುವಂತಹ ಕೋತಿ ಮತ್ತು ನಾಯಿಗಳು ಮತ್ತು ಏನೇನು ಅಲ್ಲಿ ವಿಗ್ರಹಗಳೇನೇನಿದೆ ಅಲ್ಲಿಗೆಲ್ಲ ಇವರು ಬಿಸ್ಕೆಟ್ನ ಹಾಕ್ಕೊಂಡು ಬರ್ತಾಯಿದ್ರು ಚೂರು ಮಾಡಿಕೊಂಡು. ಮತ್ತು ಅವ್ರ ಕಾಲನ್ನು ನೀವು ಅಬ್ಸರ್ವ್ ಮಾಡಿದರೆ ಅವರು ಪಾದುಕೆನ ಹಾಕ್ಕೊಂಡಿದ್ದಾರೆ. ಇನ್ನು ಅದನ್ನು ನೋಡ್ಕೊಂಡು ಹಾಗೆ ಮುಂದೆ ಬರ್ತಾ ಇದ್ದರೆ ನಿಮಗೆ ಈ ನಾಗರ ಕಲ್ಲುಗಳನ್ನು ಕಾಣಿಸುತ್ತೆ. ಈ ನಾಗರ ಕಲ್ಲುಗಳನ್ನು ಮುಟ್ಟಬಾರ್ದು, ದೋಷ ಆಗುತ್ತೆ ಅಂತ ಹೇಳ್ತಾರೆ. ಸೊ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ, ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮತ್ತು ವಿರೂಪಾಕ್ಷ ಟೆಂಪಲ್ನ ನೋಡಿಕೊಂಡು ಆಚೆ ಬಂದ್ವಿ. ಅದ್ರ ಪಕ್ಕದಲ್ಲೇ ನಮಗೆ ಸಾಸಿವೆ ಗಣೇಶ ಮತ್ತು ಕಡಲೆಕಾಳು ಗಣೇಶ ಸಿಗುತ್ತೆ. ಆ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಹಾಗೇ ಇದೆಲ್ಲ ಪಕ್ಕದಲ್ಲೇ, ಇದು ಲಾಸ್ಟ್ ಏನು ಪ್ಲೇಸ್ ಇದೆ ಅಂತ ಹೇಳಿದ್ರೆ ಇದೆಲ್ಲ ಪಕ್ಕದಲ್ಲೇ ಇರೋದು. ಇದೇನು ನೋಡ್ತಿದ್ವಿ ಇದೇನೇ ಸಾಸಿವೆ ಗಣೇಶ ಅಂತ ಹೇಳಿ. ಇದರಲ್ಲಿ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಮುಂದ್ಗಡೆಯಿಂದ ನೋಡಿದರೆ ಗಣೇಶ ಮಾತ್ರ ಕೂತಿರೋ ಥರ ನಿಮಗೆ ಕಾಣಿಸುತ್ತೆ. ಬಟ್ ನಾವು ಹಿಂದೆಯಿಂದ ಹೋಗಿ ನೋಡಿದಾಗ ಆ ಗಣೇಶ ಪಾರ್ವತಿಯ ತೊಡೆ ಮೇಲೆ ಕೂತಿರೋದು ನಮಗೆ ಕಂಡು ಬರುತ್ತೆ. ನೋಡಿ ಇದೇನು ನೋಡ್ತಾ ಇದ್ದಾರೆ ಪಾರ್ವತಿ ತೊಡೆ ಮೇಲೆ ಗಣೇಶ ಕೂತಿದ್ದಾರೆ. ಇನ್ನು ಫ್ರೆಂಡ್ಸ್ ಇದನ್ನೆಲ್ಲ ಮುಗಿಸ್ಕೊಂಡು ನಾವು 8 ಗಂಟೆಗೆ ಬಸ್ ಇತ್ತು. 7:30ಗೆಲ್ಲ ನಾವು ಆಲ್ರೆಡಿ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿ ನಾವು ಬಸ್ನ ಕ್ಯಾಚ್ ಮಾಡ್ಕೊಂಡ್ವಿ. ಇಬ್ರು ಒಂದೇ ತರ ಜ್ಯೂಸ್ ತಗೊಂಡಿರೋದ್ರಿಂದ ಕವರಲ್ಲಿ ಇಟ್ಟರೆ ಇಬ್ರು ಮೋಸ ಮಾಡ್ತಾಳೆ. ಅದಕ್ಕೆ ನಾನು ಆಫ್ ಮಾತ್ರ ತೆಗ್ದಿದ್ದೀನಿ. ನಂಗೆ ಮೋಸ ಮಾಡಂಗಿಲ್ಲ. ಕುಡ್ಕೊಬಿಟ್ಟು ಅದ್ರಲ್ಲಿ ಕುಡಿದ್ಬಿಟ್ರೆ ಮುಂದೆ ಸಾಕ್ಷಿ ಟ್ರಿಪ್ ಎಫೆಕ್ಟ್. ಇನ್ನು 10 ಗಂಟೆಗೆ ನಮಗೆ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ನಮಗೆ ಊಟಕ್ಕೆ ನಿಲ್ಲಿಸಿದ್ದು. ಅಲ್ಲಿ ಊಟ ಮಾಡ್ಕೊಂಡ್ವಿ. ಹೋಟೆಲ್ಗೆ ಬಂದ್ಬಿಟ್ಟು ಕುಡಿಯಕ್ಕೆ ನೀರಿಲ್ಲ ಬಗ್ಗಿ ಬೆಂಡಾಗಿ ಇನ್ನು ಫ್ರೆಂಡ್ಸ್ 5:30ಗೆಲ್ಲ ನಾವು ಮೈಸೂರು ರೀಚ್ ಆಗಿಬಿಟ್ಟಿದ್ವಿ. ಮಾರ್ನಿಂಗ್ 5:30ಗೆಲ್ಲ. ಇನ್ನು ನನ್ನ ಹಸ್ಬೆಂಡ್ಗೆ ಆಲ್ರೆಡಿ ಕಾಲ್ ಮಾಡಿದೆ, ಇನ್ನು ಅರ್ಧ ಗಂಟೆಲಿ ನಾನು ಮೈಸೂರಿಗೆ ರೀಚ್ ಆಗ್ತೀನಿ ಬನ್ನಿ ಅಂತ. ಅವರು ಕೂಡ ಬಂದು ವೆಯ್ಟ್ ಮಾಡಿದರು. ಸೊ ಬಂದು ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋದರು. ಇನ್ನು ಫೈನಲ್ ಆಗಿ ಫ್ರೆಂಡ್ಸ್ ನಮ್ಮ ಟ್ರಿಪ್ಪು ಎಷ್ಟು ಬಜೆಟಲ್ಲಿ ಆಯಿತು ಅಂತ ಅಂದರೆ ನಾವು ಹೋಮ್ ಸ್ಟೇಗೆ 4000 ಪೇ ಮಾಡಿದ್ವಿ. ಇನ್ನು ಆಟೋಗೆ 2 ಡೇಸ್ಗೆ ಸೇರಿ 4000ನ ತೊಗೊಂಡ್ರು. ನಮಗೆ ಹೋಮ್ ಸ್ಟೇಲಿ ಊಟ ತಿಂಡಿ ಎಲ್ಲ ಬಿಟ್ಟು ನಮಗೆ 4000 ತೊಗೊಂಡಿದ್ವಿ. ಇದು ಅದು ಬಿಟ್ಟರೆ ಊಟ ತಿಂಡಿ ಎಲ್ಲ ಅದು ಎಕ್ಸ್ಟ್ರಾ. ಮತ್ತು ನಾವು ಏನು ಹೊರಗಡೆ ಒನ್ ಡೇ ಇಲ್ಲಿ ಊಟ ತಿಂಡಿ ಮತ್ತು ಕಾಫಿ ಟೀ ಆಗಿರ್ಬೋದು ಜ್ಯೂಸ್ ಆಗಿರ್ಬೋದು ಪ್ರತಿಯೊಂದು ತೊಗೊಂಡ್ವಿ. ಓವರಾಲ್ ಎಲ್ಲ ಸೇರಿ ನಮಗೆ ಒಬ್ಬೊಬ್ಬರಿಗೆ 2,500 ಬೀಳ್ತು. ಅಂದರೆ ಆರಾಮಾಗಿ ಬಜೆಟ್ ಫುಲ್ ಫ್ರೆಂಡ್ಲಿ ಆಗಿದೆ ನೋಡಿ. ಒಬ್ಬರಿಗೆ 2,500 2 ಡೇಸಲ್ಲಿ ನಾವು ಎಷ್ಟು ಪ್ಲೇಸಸ್ನ ನೋಡಿಕೊಂಡು ಅಷ್ಟು ಕಡಿಮೆ ಬಜೆಟಲ್ಲಿ ಹೋಗಿ ಬರ್ತೀವಿ ಅಂದರೆ ಆರಾಮು. ಯಾರಾದರೂ ನೀವು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಅಂದರೆ ಹಂಪಿಗೆ ನೀವು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಅಂದರೆ ಸೊ ಈ ಹೋಮ್ ಸ್ಟೇಲಿ ಆರಾಮಾಗಿ ಸ್ಟೇ ಆಗ್ಬೋದು. ಎಲ್ಲ ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ. ಅದ್ರ ಜೊತೆಗೆ ನಿಮಗೆ ಆಟೋ ಬೇಕು ಅಂತಂದರೆ ಇಷ್ಟು ಕಡಿಮೆ ರೇಟಿಗೆ ಯಾರು ಮಾಡ್ಕೊಳ್ಳಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ನಾವು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಆ ಅಂಕಲ್ ನಮಗೆ 4000ಗೆ ಓಕೆ ಅಂತ ಹೇಳಿದ್ರು. ನಿಮಗೇನಾದರೂ ಅಲ್ಲಿ ಹೋದಾಗ ಆಟೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಯಾರೆಲ್ಲ ಪ್ಲಾನ್ ಮಾಡ್ತಿದ್ದೀರಾ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಇಷ್ಟ ಆಗಿದೆ.